ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಸೂಪರಾಗಿರುವಂಥ ಸ್ವೀಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದು ಶಿರಾ ಥರನೇ ಇರುತ್ತೆ, ಬಟ್ ಶಿರಾ ಅಲ್ಲ, ಮಾಕಂಡಿ ಹಲ್ವಾ ಅಂತ. ಇನ್ನೊಂದು ಹೆಸರು ಹೇಳೋದಾದರೆ ನೀವು ಕ್ಯಾರಮಲೈಸ್ಡ್ ಶಿರಾ ಅಂತಲೂ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬಾ ಸೂಪರಾಗಿರುತ್ತೆ. ಶಿರಾಕ್ಕೆ ನೀವೇನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತೀರಲ್ವ ಅದನ್ನೇ ಯೂಸ್ ಮಾಡಿ ಸಿಂಪಲ್ಲಾಗಿ ಮಾಡೋದು. ಒಂದು ಮೆಥಡ್ ಒಂದು ಚೇಂಜ್ ಅಷ್ಟೇ, ಈಸಿಯಾಗಿ ಮಾಡ್ಕೊಳ್ಬೋದು. ನಿಮಗೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿದ್ರೆ ಡಿಫ್ರೆಂಟಾಗಿ ಇದನ್ನು ಖಂಡಿತ ಟ್ರೈ ಮಾಡಿ. ಸೂಪರ್. ಅದರಲ್ಲೂ ಬಿಸಿ ಬಿಸಿ ತಿಂತಾಯಿದ್ರೆ ಬಾಯಲ್ಲಿ ಕರಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾರಾದ್ರು ನೆಂಟರು ಬಂದ್ರೂ ಇದನ್ನ ಮಾಡ್ಕೊಡ್ಬೋದು ಹೊಸದಾಗಿ. ಹೇಗೆ ಅಂತ ನೋಡೋಣ ರೆಸಿಪಿ. ಮೊದಲಿಗೆ ನೋಡಿ, ಇಲ್ಲಿ 1 ಕಪ್ ಆಗೋಷ್ಟು ಚಿಕ್ಕ ರವೆ ತೊಗೊಂಡಿದ್ದೀನಿ. ನೀವೆಲ್ಲ ಒಂದೇ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಏನು ಮಾಡಬೇಕು, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಬ್ರೌನ್ ಆಗಬೇಕಂತೇನಿಲ್ಲ, ಬಟ್ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಮತ್ತು ಅರೋಮ ಬರ್ತಾ ಇರಬೇಕು. ಅದು ರವೆ ಹುರಿತಾ ಇದ್ದರೆ ಹುರಿದಾದ್ಮೇಲೆ ಒಂದೊಳ್ಳೆ ಪರಿಮಳ ಬರುತ್ತೆ ನೋಡಿ. ಆ ಥರ ಪರಿಮಳ ಬರೋ ತನಕ ಇದನ್ನು ನೀಟಾಗಿ ನಾವು ಈ ಥರ ರೋಸ್ಟ್ ಮಾಡ್ಕೊಳ್ಬೇಕು. ಹುರಿಯುವಾಗ ಫ್ಲೇಮ್ ಮಾತ್ರ ಮೀಡಿಯಮಲ್ಲೇ ಇರಲಿ. ನೋಡಿ, ಇಲ್ಲಿ ಹುರಿಯುವಾಗ 1-2 ಮಿನಿಟ್ಸ್ ಚೆನ್ನಾಗಿ ಹುರಿದ ಮೇಲೆ ಸ್ವಲ್ಪ ಸೈಜಲ್ಲೂ ದೊಡ್ಡದಾಗಿದೆ ರವೆ ಮತ್ತು ಒಳ್ಳೆ ಪರಿಮಳ ಬರ್ತಾಯಿದೆ. ಇಷ್ಟ ಆದರೆ ಸಾಕು. ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಇದನ್ನು ನಾವು ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು. ತುಂಬ ಬ್ರೌನ್ ಆಗೋ ತನಕ ಹೊರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದೀಗ ಕೂಲ್ ಆಗಬೇಕು. ಸೊ ಕೂಲ್ ಆದಮೇಲೆ ಈಗ ಕಂಪ್ಲೀಟ್ ಕೂಲ್ ಆಗಿದೆ. ಈಗ ನಾನು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಪಾತ್ರೆ, ಬೌಲ್ ಯಾವುದಕ್ಕಾದರೂ ಆಗುತ್ತೆ, ಹಾಕ್ಕೊಳ್ಬೇಕು. ಇದನ್ನು ಕೂಲ್ ಆದಮೇಲೆ ಹಾಕ್ಕೊಂಡು ನೀವು ಯಾವ ಇದರಲ್ಲಿ ಕಪ್ಪಲ್ಲಿ ರವೆ ತೊಗೊಂಡಿದ್ದೀರಲ್ಲ ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಹಾಲು ತೊಗೊಳ್ಬೇಕು. ಹಾಲು ರೂಮ್ ಟೆಂಪರೇಚರಲ್ಲಿದೆ, ಅತಿ ಬಿಸಿನೂ ಇಲ್ಲ, ಅತಿ ತಣ್ಣಗೂ ಚಿಲ್ಲಾಗೂ ಇಲ್ಲ. ಸೊ ರೂಮ್ ಟೆಂಪರೇಚರಲ್ಲಿ 2 ಬೌಲ್ ಕಪ್ ಆಗೋಷ್ಟು ಹಾಲು ತೊಗೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಏನು ಉಂಡೆ ಗಿಂಡೆ ಏನು ಕಟ್ಕೊಂಡಿರಬಾರ್ದು. ನೋಡಿ, ಅಡಿಗೆಲ್ಲ ನಿಂತಿದ್ದಲ್ಲ ರವೆ, ದಾರ ಆಗದಿದ್ದ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೈಮ್ ಇದ್ದರೆ 1/2 ಅವರ್ ಬಿಡಿ, ಇಲ್ಲದಿದ್ದರೆ ಒಂದು 15 ಮಿನಿಟ್ಸ್ ಸೈಡಲ್ಲಿ ಬಿಡಿ. ಈಗ ನೋಡಿ 15 ಮಿನಿಟ್ಸ್ ಆದಮೇಲೆ ಈಚೆ ಒಂದು ದಪ್ಪದಾಳದ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ. ಬಾಣಲೆ ಇಟ್ಟು ಅದಕ್ಕೆ ಫಸ್ಟಿಗೆ ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಹಾಕ್ಕೊಳ್ಳೋದು ಜಸ್ಟ್ ಡ್ರೈ ಫ್ರೂಟ್ಸನ್ನು ಇದು ಮಾಡ್ಕೊಳಕ್ಕೆ, ನಾನು ರೋಸ್ಟ್ ಮಾಡ್ಕೊಳ್ಳೋಕ್ಕೆ. ಈ ರೆಸಿಪಿಗೆ ಏನಪ್ಪ ಅಂತ ಹೇಳಿದರೆ 1 ಕಪ್ ರವೆಗೆ 2 ಕಪ್ ಹಾಲು, 1 ಕಪ್ ನಿಮಗೆ ಪರ್ಫೆಕ್ಟ್ ಸ್ವೀಟ್ ಬೇಕಂದರೆ 1 ಕಪ್ ಸಕ್ಕರೆ, 1 ಕಪ್ ತುಪ್ಪ ಹಾಕ್ಬೋದು. ಬಟ್ ನಾನಿಲ್ಲಿ ಅಷ್ಟೆಲ್ಲ ಹಾಕ್ತಿಲ್ಲ. ಒಂದು ಅರ್ಧ ಕಪ್. ನಂಗೆ ತುಂಬ ತುಪ್ಪ ಮೇಲೆ ಅದು ಕೈಗೆ ಸಹ ಹಿಡಿತದೆ, ತಟ್ಟೆಗೆ ಸಹ ಹಿಡಿತದೆ, ಅಷ್ಟು ಬೇಡ ಅಂತ. ನಿಮ್ಗೆ ತುಂಬ ಸಾಫ್ಟು ಒಂಥರ ತುಪ್ಪ ಬೇಕಂದರೆ ನೀವು 1 ಕಪ್ಪಿಗೆ 1 ಕಪ್ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅರ್ಧದಿಂದ ಸಾಕಾಗುತ್ತೆ, ಅರ್ಧ ಕಪ್ಪು. ಈಗ ಈ ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರ್ಕೊಳ್ಬೇಕು. ನಾನಿಲ್ಲಿ ದ್ರಾಕ್ಷಿನ ಹಾಕಲಿಲ್ಲ, ಬೇಕಾದರೆ ನೀವು ದ್ರಾಕ್ಷಿಯನ್ನು ಸಹ ಹಾಕ್ಕೊಳ್ಬೋದು, ಅಥವಾ ನಿಮಗೆ ಇಷ್ಟದ ಯಾವುದಾದ್ರೂ ನಟ್ಸನ್ನು ಹಾಕ್ಕೊಳ್ಳೋದಾದ್ರೂ ಹಾಕ್ಕೊಳ್ಬೋದು. ಸೊ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ತುಪ್ಪ ಜಾಸ್ತಿ ಇದ್ದಷ್ಟು ಸಾಫ್ಟ್ ಬರುತ್ತೆ, ಬಟ್ ಅದು ತಿನ್ನುವಾಗ ಮತ್ತು ತಟ್ಟೆಗೆಲ್ಲ ತುಪ್ಪ ಇರುತ್ತೆ. ಹಾಗಾಗಿ ನಾನು ಕಡಿಮೆ ಹಾಕಿದ್ದೀನಿ. ಈಗ ಇನ್ನೊಂದು 5-6 ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಅಂದಾಜಿಗೆ ನಾನೊಂದು ಅರ್ಧ ಕಪ್ ಅಷ್ಟು ತುಪ್ಪನ ತೊಗೊಂಡಿದ್ದೀನಿ. ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಇಷ್ಟು ಸಾಕು ಅನ್ನೋ ಕಾರಣಕ್ಕೆ. ತುಪ್ಪ ನಿಮಗೆ ಜಾಸ್ತಿ ಇಷ್ಟ ಅನ್ನೋರು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. 1 ಕಪ್ಪಿಗೆ 1 ಕಪ್ವರೆಗೂ ಹಾಕ್ಬೋದು, ಬೇಡ ಅಂದರೆ ಅರ್ಧ ಮುಕ್ಕಾಲು, ಅದು ನಿಮಗೆ ಬಿಟ್ಟಿದ್ದು, ಅದೆಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸೊ ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1ಕ್ಕೆ 1 ಹಾಕಿದ್ರೆ ತುಂಬ ಸ್ವೀಟ್ ಆಗುತ್ತೆ. ತುಂಬ ಸಿಹಿ ಇಷ್ಟಪಡೋರು 1ಕ್ಕೆ 1 ಹಾಕ್ಕೊಳ್ಬೋದು. ಬೇಡ ನಮಗೆ ಮೀಡಿಯಮ್ ಇದ್ದರೆ ಸಾಕು ಅನ್ನೋರು 1ಕ್ಕೆ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಇದೀಗ ಚೆನ್ನಾಗಿ ಕರಗೋ ತನಕ, ಕ್ಯಾರಮಲೈಸ್ ಆಗೋ ತನಕ ಏನು ಮಾಡಬೇಕು, ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಶಿರಾ ನೋಡಿ, ನಾವು ಇದೇ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತೀವಿ, ಸ್ವಲ್ಪ ಮೆಥಡ್ ಚೇಂಜ್ ಅಲ್ವಾ. ಆದರೆ ಇದು ಈ ಥರದಲ್ಲಿ ಮಾಡ್ಕೊಳ್ಳೋ ಸಿಂಪಲ್ಲಾಗಿರುತ್ತೆ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಈಗ ನೋಡಿ ಕರಗ್ತಾ ಇದೆ ಸಕ್ಕರೆ. ಈ ಥರ ಕರಗ್ತಾ ಸ್ವಲ್ಪ ಲೈಟಾಗಿದೆಲ್ಲ ಕಲರು, ಕಂಪ್ಲೀಟಾಗಿ ಕ್ಯಾರಮಲೈಸ್ ಆಗಬೇಕು. ಕಲರ್ ಒಂದು ಸ್ವಲ್ಪ ಬ್ರೌನ್ ಬರುತ್ತೆ, ಅಲ್ಲಿವರೆಗೂ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ. ಕಂಪ್ಲೀಟಾಗಿ ಕ್ಯಾರಮಲೈಸ್ ಆಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ನಂತರ ಬ್ರೌನಿಷ್ ಕಲರ್ ಬಂದಿದ್ದಲ್ಲ. ಇಷ್ಟ ಆದರೆ ಸಾಕು. ಈ ಥರ ಆಗುವಾಗ ಒಂದು ಟಿಪ್ ಏನಪ್ಪ ಅಂದರೆ, ನೀವೀಗ ಇದಕ್ಕೆ ನೀವು ಮಿಕ್ಸ್ ಮಾಡಿಟ್ಟಂಥ ರವೆ ಮತ್ತು ಹಾಲು ಮಿಕ್ಸ್ ಮಾಡಿಟ್ಟಿರ್ತೀರಲ್ಲ ಅದನ್ನ ಹಾಕ್ಕೊಳ್ಬೇಕು. ಬಟ್ ಹಾಕ್ಕೊಳ್ಳುವಾಗ ಏನು ಮಾಡಬೇಕು ಅಂದರೆ, ಇದನ್ನು ಫ್ಲೇಮನ್ನು ಕಂಪ್ಲೀಟಾಗಿ ಲೋವಲ್ಲಿಟ್ಟು ಇದು ಕಂಟಿನ್ಯೂಸಾಗಿ ಸ್ಟಿರ್ ಮಾಡ್ತಾ ಹಾಕ್ಕೊಳ್ಬೇಕು, ಕಲಿಸ್ತಾ. ಇಲ್ಲೇನಾಯಿತು ಅಂದರೆ, ನನ್ನ ರವೆ ಅಲ್ಲಿ ತಳದಲ್ಲಿ ಕೂತಿತ್ತಲ್ವ, ಅದನ್ನು ಹಾಕ್ಕೊಳ್ಳೋಕ್ಕೋಸ್ಕರ ನಾನೇನು ಮಾಡಿದೆ, ಕೈ ಬಿಟ್ಟೆ. ಹಾಗೆ ಮಾಡಿದರೆ ಏನಾಗುತ್ತೆ ನೋಡಿ, ಕೂಡಲೇ ಅಲ್ಲಿ ಗಟ್ಟಿ ಆಗಿಬಿಡುತ್ತೆ. ಯಾಕಂದರೆ ಅದು ಕ್ಯಾರಮಲೈಸ್ ಆಗಿತ್ತಲ್ವ. ಸೊ ಬೇಗ, ಅದರಲ್ಲೂ ಬಿಸಿದಕ್ಕೆ ನಾವು ತಣ್ಣಗೆ ಹಾಕಿದ್ದಕ್ಕೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ. ಹೀಗಾದರೆ ಟೆನ್ಷನ್ ಏನು ಮಾಡ್ಕೊಳ್ಳೋದು ಬೇಡ. ಕೂಡಲೇ ನೀವೇನು ಮಾಡಬೇಕು, ಫಾಸ್ಟಾಗಿ ಅದನ್ನು ಚೆನ್ನಾಗಿ ಅಂದರೆ ಇದು ಮಾಡಬೇಕು, ಸ್ಟಿರ್ ಮಾಡ್ಕೊಳ್ಬೇಕು. ಈ ಥರ ಪ್ರೆಸ್ ಮಾಡಿ ಆಗ ಅದು ಇದಲ್ವ, ಸಕ್ಕರೆ ಅಲ್ವಾ, ಗಟ್ಟಿಯಾಗಿರುತ್ತಲ್ಲ, ಕರಗಿ ಸರಿ ಆಗುತ್ತೆ. ಸೊ ಫಾಸ್ಟಾಗಿ ಬೇಗ ಮೀಡಿಯಮ್ ಫ್ಲೇಮಲ್ಲಿ, ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿಗೆ ಸರಿ ಆಗ್ತಾ ಬಂತು ಕಂಪ್ಲೀಟ್. ಇಲ್ಲಾದರೆ ಎಷ್ಟು ದೊಡ್ಡ ಉಂಡೆ ಆಗಿತ್ತಲ್ವ. ಸೊ ಆ ಥರ ಆದಮೇಲೆ ನೋಡಿ ಇಲ್ಲಿ ಎಲ್ಲ ಆಗಿದೆ. ಅದ್ರ ಮಧ್ಯದಲ್ಲಿ ಒಂದು ಚೂರು ಉಳಿದಿತ್ತು ನೋಡಿ, ಒಳ್ಳೆ ಕ್ಯಾಂಡಿ ಥರ ಆಗಿತ್ತು ಅದು, ಸಕ್ಕರೆ ಇದು ಗಟ್ಟಿಯಾಗಿ.
ಹಾಗಾಗುತ್ತೆ. ಹಾಗಾಗಿ ನೀವು ಮಿಕ್ಸ್ ಮಾಡ್ತಾನೆ ಹಾಕ್ಕೊಳ್ಬೇಕು, ಫುಲ್ ಲೋವಲ್ಲಿ ಇಟ್ಕೊಂಡು. ಇಷ್ಟಾದರೆ ಸಾಕು. ಈಗೆಲ್ಲ ಚೆನ್ನಾಗಿ ಗಟ್ಟಿಯಾಗಿದೆಲ್ವ. ಇಷ್ಟಾದರೆ ಲಾಸ್ಟಿಗೆ 1 ಸ್ಪೂನ್ ಆಗುವಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಕೊನೆಯಲ್ಲಿ ಒಂಚೂರು ಹಾಕಿದರೆ ಆ ತುಪ್ಪದ ಫ್ಲೇವರ್ ಹಾಗೇ ಇರುತ್ತೆ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀವಿ. ಕೊನೆಗೆ ನಾವು ಈ ಹುರಿದಿಟ್ಟಿರ್ತೀವಲ್ಲ ನಟ್ಸ್, ಅದನ್ನು ಸೇರಿಸ್ಕೊಂಡು ಮತ್ತು ಒಂದು 3-4 ಏಲಕ್ಕಿನ ನಾನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇಲಾಚಿ ಪೌಡರ್ನೂ ಹಾಕ್ಕೊಳ್ಬೇಕು. ಇದು ಒಳ್ಳೆ ಅರೋಮ ಕೊಡುತ್ತೆ ಶಿರಾಕ್ಕೆ, ಅಂದರೆ ಈ ಕ್ಯಾರಮೆಲ್ ಹಲ್ವಾ ಅಂತಲೂ ಹೇಳ್ಬೋದು ಇದಕ್ಕೆ. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಸೂಪರಾಗಿರುವಂಥ ನಮ್ಮ ಸ್ವೀಟ್ ರೆಡಿಯಾಗಿರುತ್ತೆ. ಏನಾದರೂ ತಿನ್ನಬೇಕು ಕ್ರೇವಿಂಗ್ಸ್ ಆದಾಗೆಲ್ಲ ಆರಾಮಾಗಿ ಇದನ್ನು ಬೇಗ ಮಾಡ್ಕೊಂಡು ಬಿಡ್ಬೋದು. ಮನೆಯಲ್ಲಿರೋ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ತಳಕ್ಕೆ ಎಲ್ಲ ಹಿಡ್ಕೊಳ್ಳಿಲ್ಲ, ತುಪ್ಪ ಎಲ್ಲ ಬಿಡ್ತಾ ಇದೆ ಅಲ್ವಾ. ಸೊ ಇಷ್ಟು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಈ ಟೈಮಲ್ಲಿ ಇನ್ನೊಂದಿಷ್ಟು ತುಪ್ಪ ಬಿಟ್ಕೊಳ್ಳುತ್ತೆ ಅಷ್ಟೇ. ನೋಡಿ ಎಷ್ಟು ಸಖತ್ ಕಲರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅರೋಮನು ಅಷ್ಟೇ ಚೆನ್ನಾಗಿರುತ್ತೆ. ಈ ಬಿಸಿ ಬಿಸಿ ಹಲ್ವಾನ ಹೀಗೆ ಸರ್ವ್ ಮಾಡಿ ತಿಂತಾ ಇದ್ದೆ ಸೂಪರಾಗಿರುತ್ತೆ. ಈ ಥರ ಇದನ್ನು ತಟ್ಟೆಗೆ ಹಾಕಿದ ಮೇಲೆ ನಾನಿಲ್ಲಿ ಮೇಲೆ ಸ್ವಲ್ಪ ಡೆಕೋರೇಷನ್ನಿಗೂ ಆಯಿತು, ಮತ್ತು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬಾದಾಮಿನ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಪ್ಷನಲ್ಲು. ನಿಮಗೆ ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು, ಬೇಕಂದರೆ ಎಕ್ಸ್ಟ್ರಾ ನೀವು ಯಾವ್ದಾದ್ರು ನಿಮ್ಗೆ ಇಷ್ಟದ ನಟ್ಸಿದ್ರೂ ಹಾಕ್ಕೊಳ್ಬೋದು. ನೋಡಿ ಎಷ್ಟು ಸೂಪರಾಗಿದೆ ಅಲ್ಲ, ಬಿಸಿ ಬಿಸಿ ತಿಂತಾಯಿದ್ರೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.